ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ 500 ವರ್ಷ ಹಳೆಯದು. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯ ಮೌಲ್ಯ ಈಗಿನದಕ್ಕಿಂತ 10 ಪಟ್ಟು ಹೆಚ್ಚು. ನಿಧಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ MS ಕೃಷ್ಣಮೂರ್ತಿ ಈ ನಿಧಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಂಗವ್ವ ರೀತಿಯ ಮನೆಯ ಅಡಿಪಾಯ ತೆಗೆಯುವಂತ ಸಂದರ್ಭದಲ್ಲಿ ಸಿಕ್ಕಿದಂತಹ ನಿಧಿಯ ಕಾಲಮಾನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಮೌಲ್ಯಮಾಪನಕ್ಕೆ ಸರ್ಕಾರ ತಂಡವನ್ನು ರಚಿಸಿತ್ತು. ನಿಧಿಯ ಪರಿಶೀಲನೆಯನ್ನ ನಡೆಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ತಂಡ ಅಭಿಪ್ರಾಯವನ್ನು ಹಂಚಿಕೊಂಡಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದ ಆಭರಣ ಇರಬಹುದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಣ್ಣು ದೇವರಿಗೆ ಅರ್ಪಿಸಲು ಸಿದ್ಧವಾಗಿರುವ ಆಭರಣದಂತೆ ಕಾಣುತ್ತೆ. ಮುಸ್ಲಿಂ ದಾಳಿ ಕಾಲದಲ್ಲಿ ಮುಚ್ಚಿಟ್ಟ ಚಿನ್ನವೂ ಇದಾಗಿರಬಹುದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚಿನ್ನಾಭರಣಕ್ಕೆ ನೀಲಮಣಿ, ಪಚ್ಚೆ, ಹವಳದಂತ ಅಮೂಲ್ಯ ಹರಳುಗಳು ಇದೆ. 470 ಗ್ರಾಂ ಚಿನ್ನದ ಇಂದಿನ ಬೆಲೆ ಅಂದಾಜು 80 ಲಕ್ಷ ಆಗಿರಬಹುದು. ಪುರಾತನ ಆಭರಣದ ಮೌಲ್ಯ 10 ಪಟ್ಟು ಹೆಚ್ಚಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ಡಾಕ್ಟರ್ MS ಕೃಷ್ಣಮೂರ್ತಿಯವರು ವ್ಯಕ್ತಪಡಿಸಿದ್ದಾರೆ. ಸುಮಾರು 4-5 ಗಂಟೆಗಳ ಕಾಲ ಆ ನಿಧಿಯ ಎಲ್ಲ ಆಭರಣಗಳನ್ನು ನಾವು ಪರಿಶೀಲಿಸಿದೆವು. ಅದರ ಆಕಾರ, ಅದರ ವಿನ್ಯಾಸ, ಅದರ ರೂಪರೇಷೆಗಳು, ಅದನ್ನು ಮಾಡಿದ ವಿಧಾನ ಮತ್ತು ಅವುಗಳಿಗೂ ಮತ್ತು ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಕಾಣಬರುವಂತಹ ಶಿಲ್ಪಗಳ ಆಭರಣಗಳ ವಿನ್ಯಾಸಗಳು ಇವು ಎಲ್ಲವನ್ನು ಪರಿಶೀಲಿಸಿ ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಅವೆಲ್ಲವೂ ಸುಮಾರು ಹೆಚ್ಚು ಕಡಿಮೆ ಒಂದೇ ರೀತಿ ಅಂತ ಅನಿಸುತ್ತದೆ. ಕೇವಲ ಒಂದು 200 ವರ್ಷಗಳ ವ್ಯತ್ಯಾಸ ಅಲ್ಲಿ ಕಾಣಬಹುದು. ಅಂದರೆ ನಾವು ಯಾವುದೇ ಒಂದು ಇಂತಹ ನಿಧಿಯನ್ನು ಕಂಡಾಗ ಅದಕ್ಕೆ ಯಾವುದೇ ನಿಷ್ಕರ್ಷವಾದ ಕಾಲಮಾನ ಇಲ್ಲದಿದ್ದಾಗ ಆ ಕಾಲದಲ್ಲಿ, ಆ ಪ್ರದೇಶದಲ್ಲಿ, ಆ ಸಮಯದಲ್ಲಿ ಇದ್ದಂತಹ ಸಂಸ್ಕೃತಿಯ ಹಲವಾರು ವಿಷಯಗಳನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ಇದು ಲಕ್ಕುಂಡಿಯಲ್ಲಿ ದೊರೆತಂತಹ ಒಂದು ನಿಧಿ. ಲಕ್ಕುಂಡಿ 11ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಒಂದು ನಗರ. ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.